ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆಲ್ಲ ಒಂದು ಗುಡ್ ನ್ಯೂಸ್ ತಂದಿದ್ದೀನಿ. ಯಾರಿಗೆ ಏರ್ ಫಾಲ್ ಆಗ್ತಿದೆ ಅಂತ ತುಂಬ ಚಿಂತೆ ಮಾಡ್ತಿದ್ದೀರಾ, ಡ್ಯಾಂಡ್ರಫ್ ಇದೆ ಅಂತ ತುಂಬ ಚಿಂತೆ ಮಾಡ್ತಿದ್ದೀರಾ, ಹಾಗೆ ಹೇರ್ಸು ಬೆಳೀತಾ ಇಲ್ಲ ಅಂತ ಯಾರ್ಯಾರೆಲ್ಲ ತುಂಬ ವರಿ ಮಾಡ್ಕೊಂಡಿದ್ದೀರಾ ಅವರಿಗೆಲ್ಲ ಇದು ನಿಮಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಎಲ್ಲ ಈ ಒಂದು ಹೇರ್ ಆಯಿಲಿಂದ ನಿಮ್ಮೆಲ್ಲ ಸಮಸ್ಯೆಗೂ ಪರಿಹಾರ ಸಿಗುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಏನೇನು ಬೇಕು ಅಂತ ನೋಡ್ಕೊಂಬರೋಣ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮಿನಿಮಮ್ ಏನಿಲ್ಲ ಅಂದರೂ ನೀವು ಇದನ್ನು 6 ತಿಂಗಳಿಗಂತೂ ಯೂಸ್ ಮಾಡಲೇಬೇಕು. ಹಂಗಂದರೆ ಮಾತ್ರ ನಿಮಗೆ ರಿಸಲ್ಟ್ ಗೊತ್ತಾಗೋದು. 1 ಮಂತ್ 2 ಮಂತ್ ಎಲ್ಲ ಯೂಸ್ ಮಾಡಿದರೆ ನಿಮಗೆ ರಿಸಲ್ಟು ಗೊತ್ತಾಗಲ್ಲ. ಹಾಗಾಗಿ ಹೇಳ್ತಿದ್ದೀನಿ, ಇದು ಹೋಮ್ ಮೇಡು, ಯಾವುದೇ ರೀತಿಯಿಂದ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ ನಿಮಗೆ. ಬನ್ನಿ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡ್ಕೊಳ್ಳೋಣ. ನಾನಿಲ್ಲಿ ಏನಿಲ್ಲ ಸುಮಾರು ಒಂದು 20-25 ಆಗುವಷ್ಟು ದಾಸವಾಳ ಹೂವನ್ನು ತೊಗೊಂಡಿಟ್ಕೊಂಡಿದ್ದೀನಿ. ನಾನಿಲ್ಲಿ ಪ್ಯಾರಾಶೂಟ್ ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತಿದ್ದೀನಿ. ನಾನಿಲ್ಲಿ ಅರ್ಧ ಲೀಟ್ರು ಪ್ಯಾರಾಶೂಟ್ ಕೊಬ್ಬರಿ ಎಣ್ಣೆನ ತೊಗೊಂಡಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಅಲೋವೆರಾ ಈಗ ಎಲ್ಲರ ಮನೆ ಹತ್ರನೂ ಹಾಕಿರ್ತಾರೆ. ಅಲೋವೆರಾ ಎಲ್ಲದಕ್ಕೂ ತುಂಬ ಒಳ್ಳೆಯದಿದು, ಆರೋಗ್ಯಕ್ಕೂ ಒಳ್ಳೆಯದು, ಹಾಗೆ ಏರ್ಸ್ಗೂ ಒಳ್ಳೆಯದು. ನಾನಿಲ್ಲಿ ಸುಮಾರು ಒಂದು 3 ಎಲೆ ಆಗೋಷ್ಟು ಅಲೋವೆರಾ ತೊಗೊಂಡಿದ್ದೀನಿ. ನೆಕ್ಸ್ಟು ನಾನಿಲ್ಲಿ 1 ಬೌಲಷ್ಟು ಮೆಂತ್ಯ ಕಾಳನ್ನು ತೊಗೊಂಡಿದ್ದೀನಿ. ನೀವು ಎಣ್ಣೆ ಎಷ್ಟು ತೊಗೊಳ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಇವೆಲ್ಲ. ನಾನಿಲ್ಲಿ ಬೇವಿನ ಸೊಪ್ಪನ್ನ 2 ಎಳೆ ತೊಗೊಂಡಿದ್ದೀನಿ. ನಿಮಗೆ 2 ಎಳೆ ಸಿಕ್ಕಿಲ್ಲ ಅಂದರೆ ಬಲ್ತಿರೋದು ಬೇಕಾದರೂ ತೊಗೋಬೋದು. 1 ಬೌಲ್ ಆಗುವಷ್ಟು ಬೇವಿನ ಸೊಪ್ಪನ್ನ ತೊಗೊಂಡಿದ್ದೀನಿ. ಬೇವಿನ ಸೊಪ್ಪಿನಿಂದ ತುಂಬ ಬೆನಿಫಿಟ್ಸ್ ಇದೆ. ಹಾಗೆ ನಾನಿಲ್ಲಿ ನೆಕ್ಸ್ಟ್ ಇಲ್ಲಿ ದಾಸವಾಳ ಎಲೆನೇ ತೊಗೊಂಡಿದ್ದೀನಿ. ಹೀಗೆ ಮೊಗ್ಗು ಸಿಕ್ಕರೆ ನೀವು ಮೊಗ್ಗನ್ನು ತೊಗೋಬೋದು. ನಾನಿಲ್ಲಿ 1 ಬೌಲ್ ಆಗುವಷ್ಟು ದಾಸವಾಳ ಎಲೆನ ತೊಗೊಂಡಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ 1 ಬೌಲ್ ಆಗುವಷ್ಟು ಕರಿಬೇವಿನ ಎಲೆನೂ ಕೂಡ ತೊಗೊಂಡಿದ್ದೀನಿ. ಕರಿಬೇವಿನ ಎಲೆ ಕಣ್ಣಿಗೆ ತುಂಬ ತಂಪು. ನೋಡಿ, ನಾನಿಲ್ಲಿ ಅಲೋವೆರಾನ ಈಗ ರುಬ್ಕೊಂಬರ್ತೀನಿ. ನೋಡಿ, ರುಬ್ಕೊಂಬಂದಿದ್ದೀನಿ ಇವಾಗ ಈ ರೀತಿಯಾಗಿ. ನಾನಿಲ್ಲಿ 1 ಬೌಲ್ ಆಗುವಷ್ಟು ಕರಿಬೇವು ತೊಗೊಂಡಿದ್ದೀನಿ, ಹಸಿ ಕರಿಬೇವು. ನಂತರ ಅರ್ಧ ಲೀಟರ್ ಕೊಬ್ಬರಿ ಎಣ್ಣೆನೆ, ಪ್ಯಾರಾಶೂಟ್ ಕೊಬ್ಬರಿ ಎಣ್ಣೆನೆ ತೊಗೊಂಡಿದ್ದೀನಿ. ನಾನೀಗ ಅಲೋವೆರಾನ ಮಿಕ್ಸಿಗೆ ಹಾಕ್ಕೊಂಡು ಬೌಲಿಗೆ ಹಾಕ್ಕೊಂಡು ಇಟ್ಕೊತಿದ್ದೀನಿ. ಯಾಕಂದರೆ ಮಿಕ್ಸಿ ಹಾಕೋದ್ರಿಂದ ತುಂಬ ಎಣ್ಣೆನೂ ಉಳಿಯುತ್ತೆ. ಮಿಕ್ಸಿಗೆ ಹಾಕಿಲ್ಲ ಅಂದರೆ ಡೈರೆಕ್ಟಾಗಿ ಹಂಗೆ ಎಣ್ಣೆ ಒಳಗೆ ಕುದಿಸಿದ್ರೆ ತುಂಬ ಎಣ್ಣೆ ವೇಸ್ಟ್ ಆಗುತ್ತೆ. ಹಾಗಾಗಿ ನಾನು ಮಿಕ್ಸಿ ಹಾಕ್ಕೊಳ್ತಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಕರಿಬೇವು ಹಾಕ್ಕೊಳ್ತಿದ್ದೀನಿ. ಹಾಕ್ಕೊಂಡು ಒಂದು ಬೌಲಿಗೆ ಎತ್ತಿಟ್ಕೊಳ್ತಿದ್ದೀನಿ. ಹೀಗೆ ತರಿಯಾಗಿ ಹಾಕ್ಕೋಬೇಕು. ನೆಕ್ಸ್ಟ್ ನಾನಿಲ್ಲಿ ಬೇವಿನ ಸೊಪ್ಪನ್ನು ಕೂಡ ಅಷ್ಟೇ ಮಿಕ್ಸಿಗೆ ಹಾಕ್ಕೊಂಡು ತರಿಯಾಗಿ ರುಬ್ಕೊಂಡು ಇಟ್ಕೊಳ್ತೀನಿ. ನಂತರ ದಾಸವಾಳ ಎಲೆ, ಹೀಗೆ ಎಲ್ಲನೂ ಮಿಕ್ಸಿಗೆ ಹಾಕ್ಕೊಂಡು ಇಟ್ಕೋಬೇಕು. ತರಿಯಾಗಿ ನೀರು ಹಾಕ್ಬಾರ್ದು, ಯಾವುದೇ ಕಾರಣಕ್ಕೂ ನೀರು ಹಾಕ್ಬಾರ್ದು. ನೋಡಿ, ಈ ರೀತಿಯಾಗಿ ತರಿಯಾಗಿ ರುಬ್ಕೊಂಡು ಇಟ್ಕೊಳ್ತೀನಿ ಎಲ್ಲನೂ. ಈಗ ದಾಸವಾಳ ಎಲೆನೂ ಕೂಡ ರುಬ್ಕೊಂಡು ಇಟ್ಕೊಳ್ತೀನಿ. ದಾಸವಾಳ ಎಲೆನೂ ತುಂಬ ಹೆಲ್ಪ್ ಮಾಡುತ್ತೆ, ಏರ್ ಫಾಲ್ ಆಗೋದನ್ನು ತಡೆಯುತ್ತೆ. ಹಾಗೆ ತಲೆ ಒಳಗಿನ ಪಿಂಪಲ್ಸ್ ಆಗಿರುತ್ತಲ್ಲ ಅವನ್ನೆಲ್ಲನೂ ಕಡಿಮೆ ಮಾಡುತ್ತೆ. ನಾನಿಲ್ಲಿ ನೋಡಿ ಎಲ್ಲನೂ ಒಂದು ಪಾತ್ರೆಗೆ ಹಾಕ್ಕೊಳ್ತೀನಿ. ನೀವು ಎಷ್ಟು ಬೇಕಾದರೂ ಎಣ್ಣೆನ ತೊಗೋಬಹುದು. ಪ್ಯಾರಾಶೂಟ್ ಎಣ್ಣೆ ತುಂಬ ಬೆಸ್ಟು, ಬೇರೆ ಎಣ್ಣೆಗಿಂತ ಪ್ಯಾರಾಶೂಟ್ ಎಣ್ಣೆ ತುಂಬ ಬೆಸ್ಟು. ಎಲ್ಲ ಎಣ್ಣೆನೂ ಹಾಕೊಂಡ ನಂತರ ನಾನಿಲ್ಲಿ 1 ಬೌಲಷ್ಟು ಮೆಂತ್ಯ ಕಾಳನ್ನ ಹಾಕ್ಕೊಳ್ತಿದ್ದೀನಿ. ಹಾಕ್ಕೊಂಡು ಸಣ್ಣ ಊರಿನಲ್ಲಿ ನಾನು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ. ಫಸ್ಟು ಮೆಂತ್ಯ ಕಾಳು ಸ್ವಲ್ಪ ಫ್ರೈ ಆಗಬೇಕು, 1-2 ನಿಮಿಷ ಫ್ರೈ ಮಾಡ್ಕೊಳ್ತೀನಿ. ನೋಡಿ, ಇವಾಗ ಇಷ್ಟು ಫ್ರೈ ಆದರೆ ಸಾಕು. ಇದು ಮಾತ್ರ ಮೆಂತ್ಯ ಕಾಳು ಒಣಗಿರೋದಲ್ವ, ಹಾಗಾಗಿ ಇನ್ನು ಉಳ್ಕಿದ್ದೆಲ್ಲ ಹಸಿ ಇದಲ್ವ ನಾವು ಹಾಕೋದು, ಹಾಗಾಗಿ ಮೆಂತ್ಯ ಕಾಳನ್ನ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ನಾನಿಲ್ಲಿ ಇದು ಬೇವಿನ ಸೊಪ್ಪನ್ನ ತರಿಯಾಗಿ ರುಬ್ಬಿಟ್ಕೊಂಡಿದ್ದೀನಿ. ಬೇವಿನ ಸೊಪ್ಪು ಮತ್ತು ದಾಸವಾಳ ಎಲೆ, ಕರಿಬೇವು ಎಲ್ಲನೂ ತರಿಯಾಗಿ ರುಬ್ಬಿಟ್ಕೊಂಡಿದ್ದೀನಿ. ಹಾಗೆ ನೀರು ಹಾಕ್ತಾ ರುಬ್ಕೋಬೇಕು. ಅಲೋವೆರಾನು ಕೂಡ ಸಣ್ಣದಾಗಿ ಗ್ರೈಂಡ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಇಲ್ಲಿ ಎಣ್ಣೆಗೆ ಹಾಕ್ಕೋಬೇಕಾದ್ರೆ ನಾವಿಲ್ಲಿ
ಒಂದೊಂದನ್ನೇ ಹಾಕ್ಕೋಬೇಕು, ಇಲ್ಲಾಂದರೆ ಎಣ್ಣೆ ಉಕ್ಕಲು ಬಂದುಬಿಡುತ್ತೆ, ಚೆಲ್ಬಿಡುತ್ತೆ ಎಲ್ಲ. ನೀವು ಆಲ್ಮೋಸ್ಟು ದೊಡ್ಡ ಪಾತ್ರೆನೇ ಇಟ್ಕೊಳ್ಳಿ, ಹಂಗಂದ್ರೆ ಸರಿ ಆಗುತ್ತೆ. ನೋಡಿರಿ ಈ ಥರ ಇರುತ್ತೆ. ಮೆಂತ್ಯಕಾಳು ಸ್ವಲ್ಪ ರೆಡ್ ಕಲರಲ್ಲಿ ಆಗಿರಬೇಕು, ಆವಾಗ ನೀವು ಈ ಎಲೆನೆಲ್ಲ ಹಾಕ್ಕೋಬೇಕು. ಈ ರೀತಿಯಾಗಿ ರುಬ್ಕೊಂಡು ಹಾಕ್ಕೊಳ್ಳೋದ್ರಿಂದ ಎಣ್ಣೆ ತುಂಬ ಸೇವ್ ಆಗುತ್ತೆ, ಇಲ್ಲಾಂದರೆ ತುಂಬ ಎಣ್ಣೆ ವೇಸ್ಟ್ ಆಗಿಬಿಡುತ್ತೆ ಹಾಗೆ ಡೈರೆಕ್ಟಾಗಿ ಹಾಕ್ಕೊಳ್ಳೋದ್ರಿಂದ ಎಣ್ಣೆಗೆ. ನೋಡಿ ಈ ರೀತಿಯಾಗಿ ಆಗಬೇಕು. ಮಿನಿಮಮ್ ಏನಿಲ್ಲ ಅಂದರೆ ನೀವು ಸಣ್ಣ ಉರಿಯಲ್ಲಿ 15 ನಿಮಿಷ ಬೇಯಿಸ್ಬೇಕಾಗುತ್ತೆ, ಉರಿಬೇಕಾಗುತ್ತೆ. ನೋಡಿ ಈ ರೀತಿಯಾಗಿ ಹಾಕ್ಕೋಬೇಕು. ಆಮೇಲೆ ಈಗ ಸೋಸ್ಕೊಳ್ತಿದ್ದೀನಿ. ಈ ರೀತಿಯಾಗಿ ಸೋಸ್ಕೊಂಡು ಒಂದು ನೀವು 8 ಕಂಟೈನಲ್ಲಿ ಹಾಕಿಟ್ಕೊಂಡ್ರೆ ನಡೆಯುತ್ತೆ. ಒಬ್ಬರಿಗೆ ಇದು ಮಿನಿಮಮ್ ಏನಿಲ್ಲ ಅಂದರೂ ಒಂದು 3 ಮಂತ್ಸ್ ಬರುತ್ತೆ. ವೀಕ್ಲಿ 2 ಟೈಮ್ಸ್ ಹಚ್ಕೊಂಡ್ರೆ ಸಾಕು. ನೈಟ್ ಹಚ್ಕೊಂಡ್ಬಿಟ್ಟು ಬೆಳಿಗ್ಗೆ ತಲೆ ತೊಳ್ಕೊಂಡ್ರೆ ಆಯಿತು. ನೋಡಿಲಿ ಸೋಸ್ಕೊಂಡು ಇಟ್ಕೊಂಡು ಇದು ವೇಸ್ಟ್ ಏನಿದೆಯಲ್ಲ ಅದನ್ನೇ ನೀವು ಮಿಕ್ಸಿಗೆ ಹಾಕ್ಕೊಂಡು ಪ್ಯಾಕ್ ಥರ ಹೇರಿಗೆ ಅಪ್ಲೈ ಮಾಡ್ಕೋಬೋದು. ತುಂಬ ಯೂಸ್ ಆಗುತ್ತೆ. ಈ ವಿಡಿಯೋ ನಿಮಗೆ ತುಂಬ ಯೂಸ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಟ್ರೈ ಮಾಡಿ ನೋಡಿ. ಸೈಡಲ್ಲಿ ನನ್ನ ಹೇರ್ಸ್ ಎಷ್ಟಿದ್ದಾವೆ ಅಂತ ಫೋಟೋ ಹಾಕ್ತೀನಿ, ನೀವು ನೋಡ್ಕೋಬೋದು. ನಾನು ಮಿನಿಮಮ್ ಏನಿಲ್ಲ ಅಂದರೂ 4 ವರ್ಷದಿಂದ ಈ ಹೇರ್ ಆಯಿಲ್ನ, ಹೋಮ್ ಮೇಡ್ ಹೇರ್ ಆಯಿಲ್ನ ಯೂಸ್ ಮಾಡ್ತಿದ್ದೀನಿ. ಎಲ್ಲರೂ ಫ್ರೆಂಡ್ಸು, ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಕೇಳ್ತಾರೆ, ಎಷ್ಟು ನಾನು ಚಿಕ್ಕ ಕೂದಲಿದ್ದಿದ್ದು ಇವಾಗ ತುಂಬ ಲಾಂಗು, ತುಂಬ ಮತ್ತು ದಪ್ಪನೂ ಬಂದಿದ್ದಾವೆ ಹೇರ್ಸು. ಹಾಗಾಗಿ ಈ ಹೇರ್ ಆಯಿಲ್ನ ನೀವು ಒಂದು ಬಾಟಲ್ನಲ್ಲಿ ಹಾಕ್ಕೊಂಡು ಇಟ್ಕೊಂಡ್ರೆ ಮಿನಿಮಮ್ 3 ತಿಂಗಳಂತೂ ನಿಮಗೆ ಯೂಸ್ ಆಗುತ್ತೆ. ತುಂಬ ನಿಮಗೆ ಯೂಸ್ ಆಗುತ್ತೆ ಅಂತ ಭಾವಿಸಿದ್ದೀನಿ. ಬಾಯ್.